ಅಮೌಂಟ್ ಹಾಕಿರ್ತೀನಿ, ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ಕೊಟ್ಟವನೆ ಏನು ಕತೆ ಅಂತ. 563 ರೂಪಾಯಿ ಕೊಟ್ಟವನೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಕಿಲೋಮೀಟ್ರ್ ನೋಡ್ಬಿಡ್ರಿ ನೀವೇ, ನನಗೆ ಬೇಜಾರಾಗೋಯ್ತದೆ. ಯಾಕಂತ ನೋಟಿಫಿಕೇಶನ್ ಚೆಕ್ ಮಾಡಿಲ್ಲ ನಾನು. ಡ್ಯೂ ಡೇಟ್ ಬಂದ್ಬಿಡೈತೆ, ಬಂದು 17 ದಿವಸ ಆಗ್ಬಿಡೈತೆ ಡ್ಯೂ ಡೇಟ್. ನಾನು ಚೆಕ್ಕೇ ಮಾಡಿಲ್ಲ, ನೆಟ್ಟೇ ವರ್ಕ್ ಆಗ್ತಿಲ್ಲ. ಡ್ಯೂಟಿ ನನಗೆ ಯಾಕೆ ಬರ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ಏನಾದರೂ ಇಲ್ಲ ಅಂದರೆ ಇಲ್ಲಿ ಯಾರಾದರೂ ವೈಫೈ ಆನ್ ಮಾಡಿಸ್ಕೊಂಡು ನಮ್ಮ ಡ್ರೈವರ್ಸ್ ಹತ್ರ, ಕ್ಯಾಬ್ ಡ್ರೈವರ್ಸ್ ಹತ್ರ ವೈಫೈ ಆನ್ ಮಾಡಿಸ್ಕೊಂಡು ಪೇ ಮಾಡಿಬಿಟ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತು ಡೇಟ್ ಜೂನ್ 1ನೇ ತಾರೀಕು, ಸೋಮವಾರ. ಟೈಮ್ ಕರೆಕ್ಟಾಗಿ 8 ಗಂಟೆ ರಾತ್ರಿ. ಸೊ ಇವಾಗ ಎಕ್ಸಾಕ್ಟಾಗಿ ಕಣ್ಣೂರ್ ಹತ್ರ ಲೊಕೇಶನಲ್ಲಿ ಇದ್ದೀನಿ. ಸೊ ಆ್ಯಕ್ಚುಲಿ ಬೆಳಗ್ಗೆ ನಾನು ಡ್ಯೂಟಿ ಆನ್ ಮಾಡ್ಕೊಳ್ಬೇಕು ಅಂದ್ಕೊಂಡು ಡ್ಯೂಟಿ ಶುರು ಮಾಡೋಣ ಅಂದ್ಕೊಂಡು ಶುರು ಮಾಡಿದೆ. ವಿಡಿಯೋನು ಕೂಡ ಶುರು ಮಾಡಿದ್ದೆ. ಏನಾಯಿತು ಅಂತ ಹೇಳಿದ್ರೆ, ಆ ಡ್ಯೂಟಿ ಶುರು ಮಾಡಿದಾಗ ನಂಗೆ ಗೊತ್ತಾಯಿತು ಓಲಾ ಆ್ಯಪು ನಂದು ಆನ್ ಆಗ್ತಿಲ್ಲ ಅಂತ. ಏನಾಗಿದೆ ಏನೋ ಇತ್ತು ಅಂತ ಗೊತ್ತಿಲ್ಲ, ಬಟ್ ಓಲಾದಲ್ಲಿ ಲಾಗಿನ್ ಆಗೋಕ್ಕೆ ಆಗ್ತಿಲ್ಲ. ತಲೆ ಕೆಟ್ಟೋಯ್ತು ನನಗೆ. ಒಳ್ಳೆ ಮೂಡಲ್ಲಿ ಏನೋ ಶುರು ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೆ, ಬಟ್ ಏನು ಹಿಂಗಾಗೋಯ್ತಲ್ಲ ಅಂತ. ಮಾಡ್ಬೋಯಿತ್ತು, ಬರೀ ರ್ಯಾಪಿಡೋ ಮತ್ತು ಊಬರ್ ಮಾಡ್ಬೋಯಿತ್ತು. ಬಟ್ ನನಗೇನಂತಂದರೆ ಓಲಾದಲ್ಲಿ ಸ್ವಲ್ಪ ಇನ್ಸೆಂಟಿವ್ಸ್ ಇದೆಯಲ್ಲ, ಸೊ ಅದರಿಂದ ಏನೋ ಓಲಾನು ಜಾಸ್ತಿ ಮಾಡೋಣ ಡ್ಯೂಟಿ ಅಂದ್ಕೊಂಡಿದ್ದು. ಸೊ ತಲೆ ಕೆಟ್ಟೋಯ್ತು, ಏನು ಮಾಡಿದೆ, ಡ್ಯೂಟಿನ ಮಾಡಲಿಲ್ಲ. ಸೊ ಓಲಾದ ಆ್ಯಪ್ ಏನಾಗಿದೆ ಏನಾಯ್ತು ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ಸೋಣ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮೆಲ್ಲ ವೇಸ್ಟ್ ಆಯಿತು. ಸೊ ಇವಾಗಲೂ ಕೂಡ ಆನ್ ಆಗಿಲ್ಲ. ಸೊ ಚೆಕ್ ಮಾಡಿಸಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನಕ್ಕೆ ಲಾಗಿನ್ ಮಾಡ್ಕೊಳಕ್ಕಾಗ್ತಿಲ್ಲ ಆ್ಯಪಲ್ಲಿ ಅಂತ ಗೊತ್ತಾಗ್ತಿಲ್ಲ, ಆಯಿತಾ. ಸೊ ಅವ್ರು ಹೇಳಿದ್ದಾರೆ ನೋಡಿ ಸರ್, ಇವತ್ತು ಒಂದು ವೆಯ್ಟ್ ಮಾಡಿ ನೋಡಿ, ಇಲ್ಲ ಬೆಳಗ್ಗೆ ತನಕ ನೋಡಿ. ಇವತ್ತಾಗಿಲ್ಲ ಅಂದರೆ ಬೆಳಗ್ಗೆ ಆಲ್ಮೋಸ್ಟ್ ಆಗಿರುತ್ತೆ. ಆಗಿಲ್ಲ ಅಂತ ಇನ್ನೊಂದ್ಸಲ ಬನ್ನಿ ಸರ್ ಚೆಕ್ ಮಾಡೋಣ ಏನಾಗಿದೆ ಏನು ಇತ್ತ ಅಂತ. ಇವ್ರು ಚೆಕ್ ಮಾಡಿ ನೋಡಿದ್ರು, ಏನು ಅಂತ ಏನು ಇಶ್ಯೂ ಏನು ತೋರಿಸ್ತಿಲ್ಲ ಅಂತ ಹೇಳಿದ್ರು. ಸೊ ನೋಡೋಣ, ಇವಾಗಂತೂ ಆನ್ ಆಗ್ತಿಲ್ಲ. ಏನು ಮಾಡೋದು, ರ್ಯಾಪಿಡೋ ಮತ್ತು ಊಬರ್ನೇ ಮಾಡ್ತೀನಣ್ಣ. ಮಧ್ಯದಲ್ಲಿ ನಾನು ಚೆಕ್ ಮಾಡಿ ನೋಡ್ತೀನಿ, ಓಲಾ ಓಪನ್ ಆದರೆ ಲಾಗಿನ್ ಆದರೆ ಡ್ಯೂಟಿ ಮಾಡ್ಕೋಬೋದು ನಮ್ಮ ಅದೃಷ್ಟಕ್ಕೆ. ಸೊ ಗೈಸ್ ನೋಡೋಣ, ಸುಮ್ಮನೆ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ತಿಂಗಳು ಮೊದಲನೇ ದಿನ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕಮಿಟ್ಮೆಂಟ್ಗಳು ಕೂಡ ಜಾಸ್ತಿ ಇರುತ್ತೆ. ಕುತ್ಕೊಂಡಷ್ಟು ಏನು ಮಾಡೋಕ್ಕಾಗಲ್ಲ. ಜೂನ್ 1ನೇ ತಾರೀಕು ಸೋಮವಾರ ನೈಟು ಶುರು ಮಾಡ್ತಾಯಿದ್ದೀನಿ. ಸೊ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ, ಎಷ್ಟು ಕಿಲೋಮೀಟರ್ ಗಾಡಿ ಓಡುತ್ತೆ ಪ್ರತಿಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಗೈಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಗೈಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಏನಪ್ಪ ಅಂದರೆ ನೋಡೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಿ. ಹಾಗೆಯೇ ವ್ಯೂಸ್ ತುಂಬಾ ಕಡಿಮೆ ಬರ್ತಿದ್ದಾವೆ, ಏನಕ್ಕೆ ಏನು ಎತ್ತಂತ ಗೊತ್ತಿಲ್ಲ. ಈ ಕಡೆ ಏನಾದರೂ ಚೇಂಜಸ್ ಮಾಡೋದಿದ್ರೆ ನಿಮ್ಗೆ ಸಜೆಷನ್ ಕೊಟ್ಟರೆ ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ ಗೈಸ್, ಆಯಿತಾ. ಸೊ ಏನಕ್ಕೆ ನನ್ನ ಹತ್ರ 3 ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ನಲ್ಲಿ ಶುರು ಮಾಡಿ. ಸೊ ಅಂಥ ರೀಚ್ ನನಗೆ ಹೇಳ್ಕೊಳೋಂಥ ರೀಚ್ ವೀಡಿಯೋಗಳು ಯಾವುದೂ ಬರ್ತಿಲ್ಲ. ಯಾವ ಒಂದು ವೀಡಿಯೋನೂ ಅಂತ ಹೇಳ್ಕೊಳೋಂಥ ರೀಚ್ ಆಗಿಲ್ಲ. ಸೊ ತುಂಬ ಬೇಜಾರಾಗುತ್ತೆ. ಏನಕ್ಕಂದರೆ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೆಯ ಇನ್ಫಾರ್ಮೇಷನ್ ಇರೋವಂಥ ಕಂಟೆಂಟ್ಗೆ ಅದಕ್ಕೆ ರೀಚ್ ಸಿಗಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಸ್ಲೈಡ್ ಮಾಡಿದ್ರೆ ನಿಮಗೆ ಐಪ್ ಅಂತ ಆಪ್ಷನ್ ಇರುತ್ತೆ. ಸೊ ಓಕೆನಾ, ಅಲ್ಲಿ ಹೋಗ್ಬಿಟ್ಟು ಐಪ್ ಪಾಯಿಂಟ್ಸನ್ನು ಕೊಡೋದನ್ನು ಮರಿಬೇಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಟೈಮ್ ಬಂದ್ಬಿಟ್ಟು ಹತ್ತತ್ರ ಕರೆಕ್ಟಾಗಿ 9:30 ಗೈಸ್ ಟೈಮು, ಆಯಿತಾ. ನಿಮಗೆ ನಾನು ಒಂದು ನಿಮಿಷ ಸ್ಕ್ರೀನಲ್ಲಿ ಹಾಕ್ತೀನಿ. ಸೊ ಗೈಸ್ ಇವಾಗ ಸ್ಕ್ರೀನಲ್ಲಿ ಹಾಕಿರ್ತೀನಿ, ರೆಕ್ಕಲ್ಲಿ ನೋಡ್ಬೋದು. ಡ್ಯೂಟಿ ಆನ್ ಆಗಿದೆ, ಟೈಮ್ ಕಾಣಿಸ್ತಿರುತ್ತೆ 9:31, ಆಯಿತಾ. ಊಬರು ಮತ್ತು ನಮ್ಮ ಹತ್ರ ರ್ಯಾಪಿಡೋ 3 ಆನ್ ಆಗಿದೆ. ಇದರಲ್ಲಿ ನೆಟ್ವರ್ಕ್ ಬಂದ್ಬಿಟ್ಟು ನೋಡಿ, ನಿಮಗೆ ಕಾಣಿಸ್ತಿರುತ್ತೆ ಮೇಲೆ ನೆಟ್ವರ್ಕ್ ನೋಡಿ. ನೆಟ್ವರ್ಕ್ 2 ಸಿಮ್ ಇದೆ, ಒಂದು 5G ಒಂದು 4G ವರ್ಕ್ ಆಗ್ತಿದೆ, ಆಯಿತಾ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ನಾನು ವರ್ಕೇ ಆಗ್ತಿಲ್ಲ. ಇದು ಬಿಲ್ ಕಟ್ಟಿರಲಿಲ್ಲ, ಆಯಿತಾ. ನೋಡಿ ತೋರಿಸ್ತೀನಿ, ಏರ್ಟೆಲ್ದು ಮೆಸೇಜ್ ಬಂದಿದೆ, ಬಿಲ್ಲೇ ಕಟ್ಟಿಲ್ಲ ಗೈಸ್ ನಾನು. ಯಾವುದಕ್ಕೆ ಅಂತ ನೋಟಿಫಿಕೇಶನ್ ಚೆಕ್ ಮಾಡಿಲ್ಲ ನಾನು. ಡ್ಯೂ ಡೇಟ್ ಬಂದ್ಬಿಡೈತೆ, ಬಂದು 17 ದಿವಸ ಆಗ್ಬಿಡೈತೆ ಡ್ಯೂ ಡೇಟ್. ನಾನು ಚೆಕ್ಕೇ ಮಾಡಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ನೆಟ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ ನೋಡಿ, ನೆಟ್ಟೇ ವರ್ಕ್ ಆಗ್ತಿಲ್ಲ. ಡ್ಯೂಟಿ ನನಗೆ ಯಾಕೆ ಬರ್ತಿಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ. ಆ್ಯಪೆಲ್ಲ ಹಿಂಗೆ ವರ್ಕ್ ಆಗ್ತೈತೆ, ಆನ್ಲೈನ್ ಅಂತಲೇ ಇದೆ, ಬಟ್ ಡ್ಯೂಟಿಗಳು ಬರ್ತಾ ಇಲ್ಲ, ಆಯಿತಾ. ನೆಕ್ಸ್ಟ್ ಲೆವೆಲ್ ತಲೆನೋವು ಆಗೋಯ್ತು ಅಂದ್ಕೊಳ್ಳಿ. ನಾನು ಪ್ರತಿ ಸಲ ಮಿಸ್ ಮಾಡ್ತಿರಲಿಲ್ಲ, ಈ ಸಲ ಡ್ಯೂ ಡೇಟ್ ಬಂದಿರೋದು ನೋಡಿಲ್ಲ. ಟೈಮು ಕೊಟ್ಬಿಟ್ಟು ಟೈಮು ಕೂಡ 17 ದಿವಸ ಆಗ್ಬಿಡೈತೆ ಡ್ಯೂ ಡೇಟ್ ಬಂದ್ಬಿಟ್ಟು. ಸರ್ವಿಸ್ ಸಸ್ಪೆಂಡೆಡ್ ಅಂತ ಬರ್ತೈತೆ. ಏನು ಮಾಡೋದು ಈಗ ಗೊತ್ತಿಲ್ಲ. ಕಾಲ್ಗಳು ಹೋಗ್ತಿಲ್ಲ, ಇಂಟರ್ನೆಟ್ಟು ವರ್ಕ್ ಆಗ್ತಿಲ್ಲ. ಕಸ್ಟಮರ್ ಸಪೋರ್ಟ್ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಆನ್ ಮಾಡಿದ್ರೆ ಸಾಕು, ಅಮೌಂಟ್ ಇದೆ, ಪೇ ಮಾಡ್ಬೋದು. ಬಟ್ ಆನ್ ಮಾಡ್ತಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇಲ್ಲ ವೈಫೈ ಆದರೂ ಬೇಕಾಗತ್ತೆ ಈಗ GPay ಮಾಡಿ ಆನ್ ಮಾಡೋದಕ್ಕೆ. ಇಲ್ಲ ಅಂದರೆ ಇಲ್ಲಿ ಯಾರಾದರೂ ವೈಫೈ ಆನ್ ಮಾಡಿಸ್ಕೊಂಡು ನಮ್ಮ ಡ್ರೈವರ್ಸ್ ಹತ್ರ, ಕ್ಯಾಬ್ ಡ್ರೈವರ್ಸ್ ಹತ್ರ ವೈಫೈ ಆನ್ ಮಾಡಿಸ್ಕೊಂಡು ಪೇ ಮಾಡಿಬಿಟ್ಟು ಡ್ಯೂಟಿ ಮಾಡಬೇಕು. 9:30 ಆಗೋಯ್ತು, ಹತ್ತತ್ರ 1.5 ಅವರ್ ಆಯಿತು. 8 ಗಂಟೆ ಆನ್ ಮಾಡ್ಕೊಂಡಿದ್ದು. ಒಂದು ಡ್ಯೂಟಿ ಬಿತ್ತು ಫೈನಲಿ. ಇಲ್ಲಿ ಭಾರತೀಯ ಸಿಟಿ ಹತ್ರ ಹೋಗಿ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ನೋಡ್ರಿ. ಏರ್ಟೆಲ್ದು ಏನಾಯಿತು ಅಂತಂದರೆ 1 to 1 ಫೋನ್ ಮಾಡಿದೆ.
ಅದು ಫೋನ್ ಮಾಡಿದ್ಮೇಲೆ 24 ಅವರ್ಸು ಅದಕ್ಕೆ ಟೈಮ್ ಕೊಡ್ತಾನೆ, ತಿರ್ಗಾ ಎಲ್ಲ ಕನೆಕ್ಷನ್ಗಳನ್ನ ಸರ್ವಿಸ್ ಕೊಡ್ತಾನೆ. ಸೊ ಹಂಗೆ ಮಾಡಿದ್ದಕ್ಕೆ ಕೊಟ್ಟಿದ್ದಾನೆ ತಿರ್ಗಾ. ಇವಾಗ ಪೇಂಟ್ ಮಾಡಿದೆ ಆಮೇಲೆ ಅದು ಕೊಟ್ಟಿದ್ಮೇಲೆ. ಗೈಸ್ ಈ ಟೋಟಲ್ ಬಂದ್ಬಿಟ್ಟು 2 ಟ್ರಿಪ್ ಆಯಿತು. ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಬೋದು. ಮೊದಲನೇದು ಡ್ರಾಪ್ ಮಾಡ್ತಿದ್ದಂಗೆ ಇನ್ನೊಂದನ್ನು ಕೊಟ್ಟ, ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲಿಂದ ಇನ್ನೊಂದು ಕೊಟ್ಟಿದ್ದು. ಟೋಟಲು 2 ಆಯ್ತು. ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ ಅರ್ಳೂರು ರೋಡ್ ಹತ್ರ ಇದ್ದೀನಿ. ಸೊ ಫಸ್ಟ್ನೇದು ಬಂದ್ಬಿಟ್ಟು ನೋಡಿ ಕಾಣಿಸ್ತಿರುತ್ತೆ 386 ರೂಪಾಯಿ ಆಯ್ತು, 23 ಕಿಲೋಮೀಟ್ರಿಗೆ. ಆರಾಮ್ ಮಾಡ್ಕೊಂಡು ಸಾಯ್ತಾರೆ ಆಯಿತಾ. 10 ಗಂಟೆಗೆ ಅದು ಪಿಕ್ ಮಾಡಿದ್ದು. ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ವಿಲ್ಸನ್ ಗಾರ್ಡನ್ ಹತ್ರ ಇದಿದೆ, ನಿಮಾನ್ಸ್ ಇದೆಯಲ್ಲ. ಸೊ ನಿಮಾನ್ಸಿಂದ ಪಕ್ಕ ಇದೆ, ನಿಮಾನ್ಸ್ ಆಪೋಸಿಟ್ ರೋಡು. ಸೊ ಡ್ರಾಪ್ ಮಾಡಿದ್ದು. ಸೊ ಅದಾದಮೇಲಿಂದ ಅಲ್ಲಿಂದನೇ ಪಿಕ್ ಮಾಡಿ ಡ್ರಾಪ್ ಮಾಡಿದ್ದು 12 ಗಂಟೆ. ಇವಾಗ ಅರ್ಳೂರು ಆಯಿತಾ. ಸೊ ಡ್ರಾಪ್ ಮಾಡೋ ಟೈಮ್ ಬಂದ್ಬಿಟ್ಟು 11:48. ಸೊ 2 ಟ್ರಿಪ್ ಆಯಿತು ಟೋಟಲು. ಊಬರಲ್ಲಿ ಇನ್ಸೆಂಟಿವ್ ಹಾಕೋನೆ ಗೈಸ್ ಆಯಿತಾ. ಇವನು ಹೆಂಗೆ ಅಂದರೆ ತೋರಿಸ್ತೀನಿ ನೋಡಿ, ಇನ್ಸೆಂಟಿವ್ ಸ್ಲ್ಯಾಬ್ ಎಲ್ಲ ಐತೆ, ಕಾಣಿಸ್ತಿಲ್ವೇ ನೋಡಿ ಇಲ್ಲಿ. 200 ರೂಪಾಯಿ ಹಾಕೋನೆ ಒಂದು ಟ್ರಿಪ್ಗೆ. ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿ 200 ರೂಪಾಯಿ ಅಂತೆ. ಇದು ಬಂದ್ಬಿಟ್ಟು ಏರ್ಪೋರ್ಟಿಂದ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಆಯಿತಾ. ಕೊಡ್ತಾವನೆ ಆನ್ಲೈನ್ ಪೇಮೆಂಟ್ ಬೇಡ ಗೈಸ್, ಮನೆ ಕೊಡ್ಬೇಕು ಬ್ಯಾಲೆನ್ಸು, ಆಮೇಲೆ ಅದು ಮೈನಸ್ ಆಗ್ಬಿಡುತ್ತೆ ಇವಾಗಲೇ. ಸೊ ಏರ್ಪೋರ್ಟಿಂದ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಅಂತೆ. ಇದು ಬಂದು ಸಂಜೆ 5 ಗಂಟೆಯಿಂದ ಕೊಟ್ಟಿರೋದು 3 ಗಂಟೆ ತನಕ. ಈಗ 7ನೇ ತಾರೀಕು ಬೆಳಗ್ಗೆ ಜಾವ 3 ಗಂಟೆ ತನಕ. ಇವ್ನು ಬಂದ್ಬಿಟ್ಟು ಹೆಂಗೆ ಕೊಡ್ತಾನೆ ಅಂತಂದರೆ, ಏರ್ಪೋರ್ಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಪ್ಯಾಸೆಂಜರ್ ಜಾಸ್ತಿ ಇದ್ದಾಗ, ಗಾಡಿಗಳು ಡ್ಯೂಟಿ ತಗೊಳ್ಳೋ ಡ್ರೈವರ್ಸ್ ಕಡಿಮೆ ಇದ್ದಾಗ ಈ ಥರ ಇನ್ಸೆಂಟಿವ್ ಆಗ್ತಾನೆ. ಆಲ್ಮೋಸ್ಟ್ ಇದೊಂದು ನೆನ್ನೆಯಿಂದ ಇರಬೇಕು ಇದು ಕೊಡ್ತಿರೋದು ಇವನು. ಸೊ ನೋಡೋಣ, ಈಗ 11:49 ಇಲ್ಲೇ ಇದ್ದೀನಿ, ಯಾವ್ದಾದ್ರು ಡ್ಯೂಟಿ ಕೊಡ್ತಾನೆ ಈ ಕತೆ ಅಂತ. ಇವಾಗ 3ನೇದು ಕರ್ಕೊಂಬಂದು ಡ್ರಾಪ್ ಮಾಡ್ತಾಯಿದ್ದೀನಿ. ಅರ್ಳೂರಲ್ಲಿ ಇದನ್ನೆಲ್ಲ 2ನೇ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಇದೇ 3ನೇದು ಆಯಿತಾ. ಡ್ಯೂಟಿಗಳೇ ಇಲ್ಲ ಗೈಸ್. ಇದಕ್ಕಿಂತ ಮುಂಚೆ 2 ಡ್ಯೂಟಿ ಬಂದವು. ಒಂದು 158 ರೂಪಾಯಿದು, ಇನ್ನೊಂದು 180 ರೂಪಾಯಿದು. ಶಾರ್ಟ್ ಬುಕ್ಕಿಂಗ್ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲಿಂದ ಇವಾಗ ಏರ್ಪೋರ್ಟ್ ಕರ್ಕೊಂಬಂದು ಟರ್ಮಿನಲ್ 2 ಡ್ರಾಪ್ ಮಾಡಿದೆ ಬುಕ್ಕಿಂಗು ಆಯಿತಾ. ಅದು 2 ಆದಮೇಲೆ ಬಂದಿದ್ದು. ಅಮೌಂಟ್ ಹಾಕಿರ್ತೀನಿ, ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ಕೊಟ್ಟವನೆ ಏನು ಕತೆ ಅಂತ. 563 ರೂಪಾಯಿ ಕೊಟ್ಟವನೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಕಿಲೋಮೀಟ್ರ್ ನೋಡ್ಬಿಡ್ರಿ ನೀವೇ. ನನಗೆ ಬೇಜಾರಾಗೋಯ್ತದೆ. ಡ್ಯೂಟಿಗಳಿಲ್ಲ, ವಿಧಿ ಇಲ್ಲ ಅಂದ್ಬಿಟ್ಟು ಎತ್ಕೊಂಬಂದೆ ಅಷ್ಟೇ. ಸುಮ್ಮನೆ ಕುತ್ಕೊಂಡೇ ಇರಬೇಕು ಅಂದ್ಬಿಟ್ಟು. ನಮ್ಮ ಮನೆ ಬರ ನೋಡಿ ಯಾವ ಥರ ಐತೆ. ಈ ಕಡೆ ಟೈಮ್ ಸರಿಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ, ಇಂಟರ್ನೆಟ್ದು ಅದು ನಾವು ಮಾಡ್ಕೊಂಡಿದ್ದು ಬಿಲ್ಲು ಕಟ್ಕೊಳ್ತಿರೋದು ನನ್ನ ಒಂದು ನೆಗ್ಲಿಜೆನ್ಸಿಯಿಂದ ಅದಾಗಿದೆ ಇದ್ದು. ಸೊ ಅದನ್ನು ನಾವು ನಮ್ಮ ತಪ್ಪು ಇಟ್ಕೊಂಡು ನಾವು ಟೈಮ್ ಸರಿಗಿಲ್ಲ ಅಂತಂದ್ರೆ ನಮ್ಮದೇ ತಪ್ಪಾಗತ್ತೆ ಅದು ಆಯಿತಾ. ಸೊ ಅದು ಬಿಟ್ಟರೆ ಎಲ್ಲ ಒಂದು ಕಡೆ ಡ್ಯೂಟಿನೂ ಕಡಿಮೆ ಆಯಿತು ಅಂತಲೂ ಅನಿಸುತ್ತೆ. ಯಾಕಂದ್ರೆ ಡ್ಯೂಟಿಗಳು ಇಲ್ಲ ಇವತ್ತು. ಓಲಾ ಮತ್ತು ಗೈಸ್ ಓಲಾ ಆನ್ ಆಯಿತು, ನಂದು ಓಲಾ ಆನ್ ಆಗಿದೆ. ಬಟ್ ನಾನು ಅದು ಆನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಅದು ಯಾಕಂದ್ರೆ ರೀಚಾರ್ಜ್ ಮಾಡ್ಕೊಳ್ಬೇಕಲ್ಲ. ಪಾಸ್ ತೊಗೊಂಡು ಎಲ್ಲದರಲ್ಲೂ ಎಲ್ಲ ಆ್ಯಪಲ್ಲೂ ಪಾಸ್ ತೊಗೊಂಡು ಎಲ್ಲನೂ ಮಾಡ್ತೀನಿ, ಅರ್ಧ ಬರ್ಧ ಮಾಡ್ತೀನಿ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಆ ಒಂದು ರೀಸನಿಂದ ತೊಗೊಳ್ಳಿಲ್ಲ. ಏನಕ್ಕಂತಂದರೆ ನಾನು ಮಾರ್ನಿಂಗ್ ಎಷ್ಟು ತನಕ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ತೊಗೊಂಡ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಆಲ್ರೆಡಿ ಊಬರ್ ಹೆಂಗಿದ್ದು ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ರೇಟ್ ಕಮ್ಮಿ ಕೊಟ್ಟರು ಏನು ಮಾಡಿದ್ರು ವಿಧಿ ಇಲ್ಲ. ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್ ಅಷ್ಟೇ. 3 ಡ್ಯೂಟಿ ಆಯಿತು. ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ. ಈಗ ಟೋಟಲ್ ಬಂದ್ಬಿಟ್ಟು ಎಷ್ಟು ಟ್ರಿಪ್ ಆಗೈತೆ ಏನೈತೆ ಅಂತ ತೋರಿಸ್ತೀನಿ. ವರ್ಸ್ಟ್ ಅಂದ್ಕೊಳ್ಳಿ, ನನಗಂತೂ ಬೇಜಾರೇ ಆಗೋಯ್ತು. ಏನೋ ಒಳ್ಳೆ ಮೂಡಲ್ಲಿ ಬಂದೆ. ಒಂದು 5,000 ರೂಪಾಯಿ ಟಾರ್ಗೆಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಒಂದು ನೋಡಿ ಏನೇನೋ ಕಿತಾಪತಿಗಳಾಗೋಯ್ತು. ನಾನು ಆ್ಯಕ್ಚುಲಿ ಗೈಸ್ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಏನಂತಂದ್ರೆ ಓಲಾ ಆನ್ ಆದಾಗ ನೋಡ್ಕೊಂಡಲ್ಲ. ಸೊ ಅವಾಗ ಓಲಾ ಆನ್ ಮಾಡ್ಕೊಂಬಿಡ್ಬೇಕಾಯ್ತು ಅಂತ ಅನ್ಸುತ್ತೆ, ರೀಚಾರ್ಜ್ ಮಾಡಿಕೊಂಡು. ತಪ್ಪು ಮಾಡಿದೆ ಅಂತ ಅನಿಸ್ತೈತಿ. ಏನು ಮಾಡೋದು, ನಾನು ಯಾಕೆ ಸುಮ್ಮನೆ ಎಲ್ಲದರಲ್ಲೂ ಯಾಕೆ ದುಡ್ಡು ಕಳ್ಕೊಳ್ಳೋದು ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ. ಅದೇ ತಪ್ಪು ಮಿಸ್ಟೇಕ್ ನಾನು ಮಾಡಿರೋದು. ಸೊ ನೋಡ್ಬೋದು, ಸ್ಕ್ರೀನಲ್ಲಿ ಹಾಕಿರ್ತೀನಿ. ರ್ಯಾಪಿಡೋನು ಆನ್ ಆಗೈತೆ ಆಯಿತಾ, ಊಬರು ಆನ್ ಆಗೈತೆ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಇವಾಗ ಟೋಟಲ್ ನೋಡಿ, ಕ್ಯಾಲ್ಸಿಲಿ 4-5 ಟ್ರಿಪ್ ಆಗೈತೆ ಊಬರಲ್ಲಿ. ರ್ಯಾಪಿಡೋದಲ್ಲಿ ಒಂದು ಅಲ್ಲಾಡಿಲ್ಲ ಡ್ಯೂಟಿಗಳು. ಊಬರಲ್ಲಿ ಆಗ್ಯಾದ್ದು 2,109 ರೂಪಾಯಿ ಆಗೈತೆ. ಇವಾಗ ಟೈಮ್ ಬಂದ್ಬಿಟ್ಟು 7:15 ಆಯಿತಾ. ಅದತ್ರ 8 ಗಂಟೆಗೆ ನಾನು ಬಂದಿದ್ದು. ಬಟ್ 2 ಅವರ್ ವೇಸ್ಟ್ ಆಯಿತು. ಡ್ಯೂಟಿ ಬಂದಿದ್ದು ರಾತ್ರಿ ನೈಟ್ ಬಂದ್ಬಿಟ್ಟು 10 ಗಂಟೆಗೆ ನನಗೆ. ಸೊ 10 ಗಂಟೆಯಿಂದ ಕೌಂಟ್ ತೊಗೊಂಡ್ರು ಅದ್ರ ಥರ ಇನ್ನೊಂದು 2 ಅವರ್ ಇದ್ರೂ 12 ಅವರ್ ಆಗುತ್ತೆ 10 ಗಂಟೆಯಿಂದ ಕೌಂಟ್ ತೊಗೊಂಡ್ರೆ. ಆದರೂ 2,110 ರೂಪಾಯಿ ಅರ್ನಿಂಗ್ಸು. ಸೊ ಇವಾಗಲೂ ಡ್ಯೂಟಿಗಳಿಲ್ಲ ಗೈಸ್ ಆಯಿತಾ. ಆನಲ್ಲೇ ಐತೆ ಡ್ಯೂಟಿ, ಯಾವುದೋ ಡ್ಯೂಟಿ ಕೊಡ್ತಿಲ್ಲ.
ಸೊ ಊಬರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಯಾವುದ್ರಲ್ಲಿ ಎಷ್ಟೆಷ್ಟಾಗಿದೆ, ಅಂದರೆ ಯಾವ ಟ್ರಿಪ್ಪಿಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ ಏನು ಎತ್ತ ಅಂತ ನೋಡ್ಕೊಳ್ಳಿ. ಲಾಸ್ಟ್ ಡ್ರಾಪ್ ಮಾಡಿದ್ದೀಗ 499 ರೂಪಾಯಿ ಕೊಟ್ಟಿದ್ದಾನೆ ಪ್ರೀಮಿಯರು. ಇದು 345 ಇನ್ನೊಂದು ಪ್ರೀಮಿಯರ್ ಅದುವೇ. ಇನ್ನೊಂದು ಬಂದುಬಿಟ್ಟು 563 ರೂಪಾಯಿ ಕೊಟ್ಟಿದ್ದಾನೆ. ಇದು 49 ಕಿಲೋಮೀಟ್ರಿಗಿದೆ. ಉರಿ ಹತ್ರ ಆಗಿದ್ದು ನನಗೆ ಏರ್ಪೋರ್ಟ್ದು ಅಂತ. ಇನ್ನೊಂದು ಯಾವುದೋ ಡ್ಯೂಟಿ ಬಿದ್ದಿತ್ತು, ಕ್ಯಾನ್ಸಲ್ ಮಾಡ್ದ ಕಸ್ಟಮರು. ನೆಕ್ಸ್ಟು ಇದೇನು 315 ರೂಪಾಯಿ. ಇದು ಬಂದ್ಬಿಟ್ಟು 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಅಂದ್ಕೊಳ್ಳಿ ಆಯಿತಾ. ಇದು ಮನೆ ಫಸ್ಟ್ ಡ್ಯೂಟಿ ಬಿದ್ದಿದ್ದು 10 ಗಂಟೆಗಲ್ಲ. ಸೊ ಇದು 386 ರೂಪಾಯಿ ಡ್ರಾಪ್ ಮಾಡಿದ್ದು. ಇದು 23 ಕಿಲೋಮೀಟ್ರಿಗೆ. ಸೊ ಇಷ್ಟೇ ಆಗಿರೋದು ಅರ್ನಿಂಗ್ಸು. ಇದು ಬಂದ್ಬಿಟ್ಟು 31ನೇ ತಾರೀಕು. ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ನಾನು. 31ನೇ ತಾರೀಕು ನಾನು ನಿನ್ನೆ ಮಾಡಿರೋದು ಡ್ಯೂಟಿದು. ಸೊ ಅದು ಬಂದ್ಬಿಟ್ಟು ಎಷ್ಟು ಡ್ಯೂಟಿ ಮಾಡಿದೆ ಅಂತಂದರೆ 3, 4, 5 ಡ್ಯೂಟಿ ಮಾಡಿದೆ ಗೈಸ್ ಆಯಿತಾ. 3,000 ಚಿಲ್ಲರೆ ಮಾಡಿದೆ ಆರಾಮಾಗಿ. ಇದೊಂದು ಪ್ರೀಮಿಯರ್ ಒಂದು ಡ್ಯೂಟಿ ಇತ್ತು ರೆಂಟಲ್ದು, 2 ಅವರ್ ರೆಂಟಲ್ಲು. ಇದಕ್ಕೆ 1,346 ರೂಪಾಯಿ ಕೊಟ್ಟಿದ್ದೆ ನೋಡಿ 36 ಕಿಲೋಮೀಟ್ರಿಗೆ. ನೆನ್ನೆ ವೀಡಿಯೋ ಮಾಡಿಲ್ಲ ಬಟ್ ಇದರದ್ದು. ಆಮೇಲೆ 156 ರೂಪಾಯಿ 7 ಕಿಲೋಮೀಟ್ರದು. ತಿರ್ಗಾ 2 ಕಿಲೋಮೀಟ್ರಿಗೆ 95 ರೂಪಾಯಿ. ತಿರ್ಗಾ 17 ಕಿಲೋಮೀಟ್ರಿಗೆ 191 ರೂಪಾಯಿ. ಏನಕ್ಕೆ ವೀಡಿಯೋಗಳು ಮಾಡ್ತಿಲ್ಲ ನಾನು ಡ್ಯೂಟಿ ಮಾಡಿದ್ರು ಅಂತ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ ಗೈಸ್. ಏನಕ್ಕಂದರೆ ಈಗ ನಿಮಗೆ ಗೊತ್ತೇ, ನಮ್ಮ ಡ್ರೈವರ್ಸ್ ಯಾರು ನಮ್ಮ ಡ್ಯೂಟಿ ಮಾಡ್ತಿರ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಡ್ಯೂಟಿ ಮಾಡೋದೇ ಬೆಂಗಳೂರು ಟ್ರಾಫಿಕಲ್ಲಿ ಡ್ಯೂಟಿ ಮಾಡೋದೇ ಕಷ್ಟ. ನಾನು ಅದ್ರ ಜೊತೆಗೆ ನಾನು ಡ್ಯೂಟಿ ಮಾಡೋದ್ರ ಜೊತೆಗೆ ಅವಾಗ ಅರ್ನಿಂಗ್ಸ್ ವೀಡಿಯೋ ಮಾಡಿಕೊಂಡು ಅದ್ರ ಬಗ್ಗೆ ಏನಾರು ಮಾತಾಡಿ ವೀಡಿಯೋದಲ್ಲಿ. ಸೊ ಅದೆಲ್ಲ ಆದ್ಮೇಲೆ ಡ್ಯೂಟಿ ಮುಗಿದ ಮೇಲೂ ರೆಸ್ಟ್ ಮಾಡಬೇಕು ನೆಮ್ಮದಿಯಾಗಿ ರೆಸ್ಟ್ ಮಾಡಿದೆ. ಶೂಟ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ಗೆ ಹಾಕೋದು ಎಷ್ಟು ಕಷ್ಟ ಇದೆ. ಸೊ ಇಷ್ಟೆಲ್ಲ ಮಾಡಿದ್ರು ನನಗೆ ರೀಚ್ ಸಿಗ್ತಿಲ್ಲ, ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗ್ತಿಲ್ಲ. ನಮ್ಮ ಬೆಂಗಳೂರಿನಲ್ಲೇ ಕ್ಯಾಬ್ ಡ್ರೈವರ್ಸು ಎಷ್ಟು ಜನ ಇದ್ದೀವಿ. ಸೊ ಇಷ್ಟು ಜನದಲ್ಲಿ ಹತ್ತತ್ರ ನಂಗೆ ಸಬ್ಸ್ಕ್ರೈಬರ್ಸ್ ಬಂದು 14,000 ಚಿಲ್ಲರೆ ಅಷ್ಟೇನಾ. ಯಾಕೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗೋ ಥರ ಆಗ್ಬಿಟ್ಟಿದೆ ವಯಸ್ಸು. ನಾನು ನಿಜವಾಗ್ಲೂ ಹೇಳ್ತೀನಿ ಇರೋ ಫ್ಯಾಕ್ಟು. ಅಟ್ಲೀಸ್ಟು ವ್ಯೂಸ್ ಅದು ಚೆನ್ನಾಗಿ ಬಂದರೆ ಏನೋ ಬಿಡಪ್ಪ ವ್ಯೂಸ್ ಬರ್ತಿದೆಯಲ್ಲ ಮಾಡೋಣ ಏನಾದರೂ ಹೊಸ್ದಾಗಿ ಮಾಡೋಣ ಅಂತ ಅನಿಸುತ್ತೆ. ಬಟ್ ಈ ಥರ ವ್ಯೂಸೇ ಬರ್ತಿಲ್ಲ ಅನ್ನೋಂಥ ಟೈಮ್ನಲ್ಲಿ ಏನು ಮಾಡೋಕ್ಕೆ ಮೂಡಿರಲ್ಲ. ಸೊ ಆ ಥರ ಆಗ್ಬಿಟ್ಟು ವೀಡಿಯೋಸ್ಗಳು ಮಾಡೋಕ್ಕೆ ಸ್ವಲ್ಪ ಇವಾಗ ವೀಡಿಯೋಸ್ಗಳು ಗ್ಯಾಪ್ ಆಗ್ತಿದ್ದಾವೆ ಅಷ್ಟೇ ಆಯಿತಾ. ಇವತ್ತು ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟು ಹೇಳಿದೆ, 2,100 ರೂಪಾಯಿನ 2,110 ರೂಪಾಯಿ. ಏನಕ್ಕೂ ಪ್ರಯೋಜನ ಇಲ್ಲ ಗೈಸ್. ಈ ವಾರ ಶನಿವಾರದೊಳಗಡೆ ಹತ್ತತ್ರ ನಾನು ಟಾರ್ಗೆಟ್ ಒಂದು 35,000 ಮಾಡಲೇಬೇಕು. 40,000 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಟೋಟಲ್ ರೌಂಡ್ ಫಿಗರು. ಅದರಲ್ಲಿ ಹತ್ತತ್ರ 35,000 ಆದರೂ ರೀಚ್ ಮಾಡಲೇಬೇಕು ನಾನು ಭಾನುವಾರ ಅಷ್ಟೊಳಕ್ಕೆ. ಓಕೆನಾ, ನೋಡೋಣ. ಇವತ್ತು ಮಂಗಳವಾರ, ಆ್ಯಕ್ಚುಲಿ 2ನೇ ತಾರೀಕು ಆಗಿದೆ ಇವಾಗ. ನೋಡೋಣ, ಟೈಮ್ ಇದೆ ಒಂದು 5 ದಿನ 6 ದಿನ. ಸೊ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೆ ಸಿಗೋಣ. ಟೇಕ್ ಇಟ್, ಸಿ ಯಾ, ಬಾಯ್.